ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ನೀಟ್ ಕಿಚ್ಚು ತಣ್ಣಗಾಗಿದ್ದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. 1.5 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಮನಸ್ಸು ಮಾಡಿದ್ದು ದಿಲ್ಲಿಗೆ ಬರುವಂತೆ ರಾಜ್ಯದ ನಾಯಕರಿಗೆ ಬುಲಾವ್ ಕೊಟ್ಟಿದೆ. ಈ ಬಗ್ಗೆ ಒಂದು ವರದಿ ನೋಡಿಕೊಂಡು ಬನ್ನಿ. ಸಚಿವ ಸಂಪುಟ ವಿಸ್ತರಣೆಗೆ ಕೂಡಿ ಬಂತ ಶುಭಗಳಿಗೆ. ಇಂದು ರಾಜ್ಯ ಕೈ ನಾಯಕರಿಂದ ದಿಲ್ಲಿ ದಂಡಯಾತ್ರೆ. ಶತಾಯಗತಾಯ ಕ್ಯಾಬಿನೆಟ್ ವಿಸ್ತರಣೆಗೆ ಡಿಕೆಶಿ ಪ್ಲಾನ್. ದೆಹಲಿಯಲ್ಲಿ ನೀಟ್ ಕಿಚ್ಚು ತಣ್ಣಗಾಗ್ತಾ ಇದ್ದಂತೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ರಾಜ್ಯ ಕಾಂಗ್ರೆಸ್ನ ನಾಯಕರು ದಿಲ್ಲಿ ಯಾತ್ರೆ ಕೈಗೊಳ್ಳುತ್ತಾ ಇದ್ದು, ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಎಂಬ ಕುತೂಹಲ ಗರಿಗೆದರಿದೆ. ನೋಡಿ, ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಸ್ವೀಕರಿಸಿ 1.5 ತಿಂಗಳೇ ಉರುಳಿದೆ. ಒಂದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಎಂದಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಕಾಲವನ್ನ ತಳ್ಳುತ್ತಲೇ ಇದೆ. ನಾನಾ ಕಾರಣಗಳಿಂದ ಪದೇ ಪದೇ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗ್ತಿರೋದು ಸಚಿವಾಕಾಂಕ್ಷಿಗಳಿಗೆ ಬೇಸರವನ್ನು ತಂದಿರಿಸಿದೆ. ಜೊತೆಗೆ ಸಚಿವರಿಲ್ಲದೆ ಇಲಾಖೆಗಳ ಕೆಲಸ ಕೂಡ ಕುಂಠಿತ ಸಾಗಿದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗಿದೆ. ಅಧಿವೇಶನ ಕೂಡ ಹತ್ತಿರ ಬರುತ್ತಿರುವ ಕಾರಣ ಡಿಕೆ ಶಿವಕುಮಾರ್ ಮೇಲೆ ಸಂಪುಟ ವಿಸ್ತರಣೆ ಮಾಡಬೇಕಾದಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ಈ ಬಾರಿ ಕ್ಯಾಬಿನೆಟ್ ವಿಸ್ತರಣೆಗೆ ಡಿಕೆಶಿ ಪ್ಲಾನ್ ಮಾಡುತ್ತಿದ್ದಾರೆ. ಎಲ್ಲರಿಗೂ ಹೇಳಿದ್ದೀನಿ ನಾನು. ಸರ್, ಮಂಗಳವಾರ ವಿಸ್ತರಣೆ ಸಂಬಂಧ ಸಭೆ ಇದೆ ಸರ್ ಹೈಕಮಾಂಡ್ ನಾಯಕರ ಜೊತೆ. ಅಂದಹಾಗೆ ಕಳೆದ ವಾರವೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಆದರೆ ನೀಟ್ ಪ್ರತಿಭಟನೆ ಜೋರಾದ ಹಿನ್ನೆಲೆ ಮತ್ತೆ ಮುಂದೂಡಿಕೆಯಾಗಿತ್ತು. ಈಗ ದಿಲ್ಲಿ ನಾಯಕರಿಂದ ಮತ್ತೆ ಬುಲಾವ್ ಬಂದಿದ್ದು, ಇಂದು ದಿಲ್ಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇನ್ನು ಇಂದು ಸಂಸತ್ ಕಲಾಪ ಪುನರಾರಂಭಗೊಳ್ತಾ ಇದ್ದು, ರಾಮ ಮಂದಿರ ಹಾಗೂ ನೀಟ್ ಬಗ್ಗೆ ಚರ್ಚೆಗೆ ಕಾಂಗ್ರೆಸ್ನ ನಾಯಕರು ಧ್ವನಿ ಎತ್ತಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಂಸತ್ ಸಮರ ಮಧ್ಯೆ ಬಿಡುವು ಮಾಡಿಕೊಂಡು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಸ್ತು ಅನ್ನುತ್ತಾ ಅಂತ ಪ್ರಶ್ನೆ ಕೂಡ ಮನೆ ಮಾಡಿದೆ. ಇನ್ನು ಸಂಪುಟ ವಿಸ್ತರಣೆ ಚರ್ಚೆ ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ಮಂತ್ರಿಗಿರಿ ಆಸೆ ಚಿಗುರೊಡೆಯುವಂತೆ ಮಾಡಿರುವಂತದ್ದು ನೋಡಿ. ಕಾಂಗ್ರೆಸ್ ಹೈಕಮಾಂಡ್ ಮಂಗಳವಾರ ಪಟ್ಟಿ ಅಕೈರು ಮಾಡಬಹುದು ಅನ್ನೋ ಮಾಹಿತಿಗಳಿದಾವೆ. ಈ ಬಾರಿ ಅದು ಶುಭ ಸುದ್ದಿ ಸಿಗುತ್ತಾ ಅಥವಾ ಬಂದ ಪುಟ್ಟ ಎಲ್ಲರಿಗೂ ಆಸೆ 8 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪದ ಮಂಗಳವಾರ 100% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮಂಗಳವಾರ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದೇ ಸಚಿವರ ಪಟ್ಟಿ ಕೂಡ ಫೈನಲ್ ಆಗಲಿದೆ ಎಂಬ ಮಾತು ಕಾಂಗ್ರೆಸ್ ವಲಯದಲ್ಲಿ ಬಲವಾಗಿ ಕೇಳಿಬರ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ 12+8 ಫಾರ್ಮುಲಾವನ್ನ ಅನುಸರಿಸ್ತಾ ಇದ್ದು, 12 ಹೊಸಬರಿಗೆ ಹಾಗೂ 8 ಮಂದಿ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಲು ಇಚ್ಛಿಸಿದೆಯಂತೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಬುಧವಾರವೇ ಪ್ರಮಾಣ ವಚನ ನಡೆಯುವ ಸಾಧ್ಯತೆ ಕೂಡ ಇದೆ.